ಜರ್ಸಿ ದನ. ನಮ್ಗೆ ಅದ್ರ ದನಗಳು ಏನ್ ದನ ಅಂತ ಗೊತ್ತಿಲ್ಲ. ನಾವು ಇದೆಲ್ಲ ಕೆಲಸ ಮಾಡಿದವರಲ್ಲ, ಇದೀಗ ಉಪಾಯ ಇಲ್ಲದ ಕೆಲಸ ಮಾಡ್ಬೇಕು. ನೋಡಿ, ದನವನ್ನ ಈ ಹಸುಗಳನ್ನ ಏನು ಅದನ್ನ ಕೊಂದು ಮಾಂಸ ಮಾಡ್ಲಿಕ್ಕೆ ಕೊಂಡೊಯ್ತಕ್ಕಂತಹ ವಿಚಾರವನ್ನ ನೋಡಿರುವಂತಹ ಪ್ರಕಾಶ್ ಶೆಟ್ಟಿ ಅವರು ಅವತ್ತಿನಿಂದ ಈ ದನಗಳನ್ನ ಸ್ವತಃ ತಾವೇ ಸಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ಕೇಳಿದೆ ಅವ್ರ ಹತ್ರ ಏನಕ್ಕೆ ಕೊಂಡೋಗ್ತೀರಿ, ಆಗ ಅವ್ರು ಹೇಳಿದ್ರು ಹಣದ ಅಗತ್ಯ ಇತ್ತು ಅಂತ. ಸೊ ಎಷ್ಟು ಕೊಡ್ತಾರೆ? 10,000 ಕೇಳಿದ್ದೇವೆ ಅಂತ ಹೇಳಿದ್ರು. ಇಲ್ಲಿ ಬನ್ನಿ ಅಂತ ಹೇಳಿದ್ರು, ದನ ಬಿಡಿ ಅಂತ ಹೇಳಿದ್ರು. 10,000 ಕೊಟ್ವಿ. ಹಗ್ಗ ಬಿಚ್ಚಿ ಅಂತ ಹೇಳಿದ್ರು. ಆ ಟೈಮಿಂಗ್ಸ್ ಗೊತ್ತಿಲ್ಲ, ಎಲ್ಲಾನು ಬರ್ತಾ ಇದೆ. ಅಂದ್ರೆ ಎಲ್ಲ ಹೋಗಿ 4 ಗಾಡಿಯಲ್ಲಿ ಹೋಗುವಾಗ ಹೊಡೆದು ಬಡ್ದು ಅದನ್ನು ತರದು, ಅದು ಸಹ ತಪ್ಪು. ಯಾಕೆಂದ್ರೆ ಅವನು ಹಣ ಕೊಟ್ಟುಕೊಂಡೋಗಿರ್ತಾನೆ, ಅವನಿಗೆ ಮಾರಾಟ ಮಾಡಿರೋದು ಹಿಂದೂಗಳೇ ಅಲ್ಲ. ಇದೊಂದು ಜವಾಬ್ದಾರಿ ದೇವರು ಕೊಟ್ಟಿದ್ದಾರೆ. ಅದು ನಮ್ಗೆ ಬೇಕಾ ಬೇಡನಾ ಅಂತೇಳಿ ಇಲ್ಲ. ಈಗ ಯಾಕೆಂದ್ರೆ ಇಷ್ಟು ಜೀವಗಳನ್ನ ಏನ್ ಮಾಡುದು ಅಲ್ಲ, ಮೆಷಿನ್ ಆದ್ರೆ ಮಾರ್ಬೋದು, ಕರೆಕ್ಟ್. ಬಾಕಿದಲ್ಲಿ ಲಾಭ ನಷ್ಟ ನೋಡ್ಬೋದು. ಇಲ್ಲಿ ಜೀವ ಉಳಿಸುದ, ಜೀವ ಕಳ್ಕೊಳ್ಳೋದು ಅಷ್ಟೇ ಇರೋದು. ಫ್ರೆಂಡ್ಲಿ ಆಗಿರುವಂತಹ ದೊಡ್ಡ ಹೋರಿ ನೋಡಿ, ಆದ್ರೂ ಭಯ ಆಗ್ತಾ ಇದೆ. ನಾಳೆ ಗೀರ್. ಈ ಗೋವುಗಳ ಬಗ್ಗೆ ತುಂಬಾ ಬರೆದಿದ್ದಾರೆ. ಕೋಟಿ ದೇವರಿದ್ದಾರೆ. ಬಾಲದಲ್ಲಿ ಒಂದು, ಹಂಪಲ್ಲಿ ಒಂದು, ಕೊಂಬಲ್ಲಿ ಒಂದು, ಮುಖದಲ್ಲಿ, ಬಾಯಲ್ಲಿ, ಗೊಬ್ಬರದಲ್ಲಿ ಎಲ್ಲ ದೇವರ ವರ್ಣನೆ ಮಾಡಿದ್ದಾರೆ. ಪಾದದಲ್ಲಿ ನಾಗದೇವರು ಅಂತ. ನೀವು ಇವರ ಪಾದಗಳ ಅಚ್ಚಿ ನೋಡಿ, ಹೆಜ್ಜೆ ಗುರುತು, ಹೆಜ್ಜೆ ಗುರುತಲ್ಲಿ ನಾಗನ ಹೆಡೆ ಇದೆ. ಹಾಲು ತಾಯಿದು ಹಾಲು ಮಕ್ಕಳ ರೈಟ್ಸ್ ಅಂತ ಒಂದು ಬಿಲೀಫ್. ನಾವು ಇದನ್ನು ಕಮರ್ಷಿಯಲ್ ಆಗಿ ಮಾಡಿದಲ್ಲ. ಈಗ ನಿಮಗೆ ಇದಕ್ಕೆ ಬೇಕಾಗಿರುವಂತಹ ಖರ್ಚು ವೆಚ್ಚಗಳೆಲ್ಲ ನೀವು ಹೇಗೆ ಭರಿಸ್ಕೊಳ್ತೀರಿ? ಸೋಫಾರ್ ನಮ್ಮಲ್ಲಿ ನಮ್ದೇ ಓನ್ ಸೋರ್ಸ್ ಇತ್ತು ಇನ್ಕಮ್ ನಮ್ದು. ಮತ್ತೆ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ಅದರ ಮೆಷಿನರೀಸ್, ಮೋಲ್ಡ್, ಟಿಪ್ಪರ್, ಪಿಕಪ್, ಸೊ ಇದನ್ನೆಲ್ಲ ಮಾರಾಟ ಮಾಡಿ ಇಷ್ಟ ತನಕ ಮ್ಯಾನೇಜ್ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹಾಗೇನೆ ಕೃಷ್ಣ ಮಂಗಳೂರಿನ ಬಜ್ಪೆ ಏರ್ಪೋರ್ಟ್ ಪಕ್ಕದಲ್ಲಿದ್ದೀವಿ. ನನ್ನ ಹಿಂದೆ ಎಲ್ಲ ಸಾಕಷ್ಟು ಗೋವುಗಳು ಕಾಣ್ತಾ ಇದೆ ನೋಡಿ. ನಾನು ಯಾಕೆ ಇಲ್ಲಿ ನಿಮಗೆ ಬಂದಿದ್ದೀನಿ, ಯಾಕೆ ಇಲ್ಲಿಂದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಪ್ರದೇಶದಲ್ಲಿ ಸುಮಾರು 600ಕ್ಕಿಂತಲೂ ಜಾಸ್ತಿ ಗೋವುಗಳನ್ನು ಸಾಕ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಸೊ ಅದಕ್ಕಾಗಿ ಈ ಒಂದು ಪರಿಸರದ ಮಾಹಿತಿಯನ್ನು ಕೊಡೋದಕ್ಕೆ ಬೇಕಾಗಿ ಬಂದಿದ್ದೀನಿ. ಗೋವುಗಳನ್ನು ರಕ್ಷಣೆ ಮಾಡಬೇಕು, ಗೋವುಗಳನ್ನು ಸಾಕಬೇಕು, ಗೋ ಸಂತತಿ ಉಳಿಬೇಕು ಅಂತ ಹೇಳ್ತಕ್ಕಂಥ ನಾವುಗಳು ಈ ಒಬ್ಬ ಗೋವುಗಳನ್ನು ಸಾಕ್ತಕ್ಕಂತಹ ವ್ಯಕ್ತಿಯ ಮನೆಗೆ ಹೋಗಿ ಯಾಕೋಸ್ಕರ ಇಷ್ಟು ಗೋವುಗಳನ್ನು ಸಾಕ್ತಾ ಇದ್ದಾರೆ, ಹಾಗೆಯೇ ಹೇಗೆ ಇವರಿಗೆ ನೆರವು ಇದೆ, ಹಾಗೆಯೇ ಗೋವುಗಳ ಸಂತತಿಯ ಬಗ್ಗೆ ನಮಗೆ ಕೂಡ ಒಂದು ಪ್ರೀತಿ ಇದ್ರೆ ಯಾವ್ದಾದ್ರು ರೀತಿಯಲ್ಲಿ ಅವರಿಗೆ ಸಹಕಾರ ಮಾಡಲಿಕ್ಕೆ ಸಾಧ್ಯನಾ, ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಹಾಗಿದ್ರೆ ಈ ಕೆಂಜಾರಿನ ಗೋಶಾಲೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಸೊ ಅವರು ಯಾರು, ಏನು, ಎಷ್ಟು ವರ್ಷದಿಂದ ಗೋಶಾಲೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಯಾಕೋಸ್ಕರ ಮಾಡ್ತಾ ಇದ್ದಾರೆ, ಎಷ್ಟು ಗೋವುಗಳಿದೆ ಅಂತ ಹೇಳುವಂಥದ್ರ ಬಗ್ಗೆ ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಒಂದು 600 ಗೋವುಗಳಿದೆ ಅಂತ. ಸೊ ಅದಕ್ಕಿಂತ ಜಾಸ್ತಿ ಇದೆಯಾ, ಹಾಗೆ ಅದರ ಆರೈಕೆ, ಸಾಕುವಿಕೆ ಹೇಗೆ ಮಾಡ್ತಾ ಇದ್ದಾರೆ, ಎಲ್ಲಿಂದ ಗೋವುಗಳನ್ನು ತಂದು ಸಾಕ್ತಾ ಇದ್ದಾರೆ, ಇದೆಲ್ಲದರ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ, ಬನ್ನಿ. ನೋಡಿ, ನನ್ನ ಕಾರ್ ಪಕ್ಕನೇ ಬಂದು ಗೋವುಗಳು ನಿಂತಿದೆ. ಇದಕ್ಕೋಸ್ಕರ ನಾವು ಬಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಗೋವುಗಳಿಗೆ ಗೊತ್ತಾಗಿದೆ, ನಮಗೋಸ್ಕರ, ನಮ್ಮ ಹೆಲ್ಪಿಗೋಸ್ಕರ ಅಂತ. ಸೊ ನೋಡುವ, ಆ ಗೋವುಗಳಿಗಿರುವಂಥ ಪ್ರೀತಿ ಅದು ಅಪಾರ. ಹಾಗಿದ್ದಾಗ ನಾವು ಹಾಕಿರುವಂಥ ಲೊಕೇಶನ್, ಆ ಲೊಕೇಶನ್ ಏರಿಯಾದಲ್ಲಿ ಹೋಗ್ತೀವಿ. ಮತ್ತು ಇಲ್ಲಿ ನಿರ್ಬಂಧಿತ ಪ್ರದೇಶ ಅಂತ, ಯಾರಿಗೂ ಕೂಡ ಇಲ್ಲಿ ಹಾಗೆ ಒಟ್ರಾಸಿ ಬರಲಿಕ್ಕಿಲ್ಲ, ಯಾಕಂದರೆ ಅತಿ ಹೆಚ್ಚು ಗೋವುಗಳು ಇಲ್ಲಿ ಸುತ್ತಾಡ್ತಾ ಇರುತ್ತೆ. ನೋಡಿ, ಇಲ್ಲಿರ್ತಕ್ಕಂತಹ ಜಾಗಗಳಲ್ಲಿ ಗೋವುಗಳು ಅದಕ್ಕೆ ಬೇಕಾಗಿರುವಂಥ ಹುಲ್ಲನ್ನೆಲ್ಲ ತಿಂದ್ಕೊಂಡು. ಯಾವ ಸ್ಟ್ರೈಟ್ ಕೃಷ್ಣ ಈಚೆ ಸ್ಟ್ರೈಟ್ ಅಲ್ಲ? ಓಕೆ. ರೋಡ್ ಕೂಡ ಅಷ್ಟು ಚೆನ್ನಾಗಿಲ್ಲ, ಸಣ್ಣ ಸಣ್ಣ ಕರುಗಳೆಲ್ಲ ಇದೆ ನೋಡಿ ಇಲ್ಲಿ. ಯಬ್ಬಬ್ಬಾ, ಸಣ್ಣ ಕರುಗಳಿದೆ. ಅಂದರೆ 600ಕ್ಕಿಂತಲೂ ಜಾಸ್ತಿ ಗೋವುಗಳನ್ನು ಸಾಕಬೇಕು ಅಂತ ಹೇಳಿದರೆ ಅಷ್ಟು ಸುಲಭವಾಗಿರುವಂಥ ವಿಷಯವಂತೂ ಖಂಡಿತವಾಗ್ಲೂ ಅಲ್ಲೇ ಅಲ್ಲ. ಸಣ್ಣ ಕರು ಪಾಪ, ನನಗೆ ತುಂಬ ಇಷ್ಟ ಈ ಗೋವುಗಳಂದರೆ. ಆ್ಯಕ್ಚುಲಿ ನಾವು ಗೋವನ್ನು ಉಳಿಸುವುದಕ್ಕೆ ಫೈಟ್ ಮಾಡೋದಲ್ಲ, ಅಂದರೆ ಹೊಡೆತಾಟ ಮಾಡೋದು ಅಲ್ಲ, ಗೋವುಗಳನ್ನು ಸಾಕಿ ಉಳಿಸಬೇಕು. ಆವಾಗ ನಮ್ಮ ಗೋವುಗಳ ಸಂತತಿ ಉಳಿತದೆ. ಗೋರಕ್ಷಣೆ ಹೇಗೆ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಗೋವುಗಳನ್ನು ಸಾಕುವುದರ ಮೂಲಕ, ಗೋವುಗಳನ್ನು ಸಂತತಿಯನ್ನು ಬೆಳೆಸುವುದರ ಮೂಲಕ, ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರ ಮೂಲಕ ಒಂದು ಗೋ ಸಂತತಿ ಉಳಿತದೆ. ಹಾಗಾಗಿ ಇಂಥ ಒಂದು ಸ್ಪೆಷಲ್ ಆಗಿರುವಂಥ ಪ್ಲೇಸನ್ನು ಹುಡುಕಿ ಬಂದಿದ್ದೀನಿ. ಸೊ ಮಾಹಿತಿ ಗೊತ್ತಿಲ್ಲದವರಿಗೆ ಗೊತ್ತಾಗ್ಲಿ ಅಂತ. ಸೊ ಯಾರಾದರೂ ಗೋವುಗಳನ್ನು ಗೋಶಾಲೆಗೆ ಸೇರಿಸೋದಿದ್ರೆ ಅದನ್ನು ಇಲ್ಲಿ ಸೇರಿಸಬಹುದಾ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಬಹಳ ಖುಷಿ ಆಗ್ತದೆ. ಅಂದ್ರೆ ನನಗೆ ಗೋವುಗಳಂದ್ರೆ ಪ್ರೀತಿ. ಅಂದ್ರೆ ಅದು ನಮ್ಮ ಮನೇಲೂ ಇದೆ. ಇಲ್ಲಿಯಾ ಲೆಫ್ಟಾ? ಹೌದಾ ಅಂತ ಅಲ್ಲ? ಒಬ್ಬ ಅಲ್ಲಿ ದೊಡ್ಡ ಗುಂಡಿ ಉಂಟು. ಇಲ್ಲ,
ಲೆಫ್ಟಾ? ಲೊಕೇಶನ್ ಪ್ರಕಾರ ಲೆಫ್ಟ್ ಅಲ್ಲ? ಕೇಳಬೇಕಾ? ಅಲ್ಲಿ ಇವರು ಬರ್ತಿದ್ದಾರೆ. ಗೋಶಾಲೆ ಗೋಶಾಲೆ ಗೋ ಅರ್ನ್ ಅವೇನಾ? ಓಕೆ, ಥ್ಯಾಂಕ್ ಯು. ಅದು ಬೆಚ್ಚಡಲ್ಲಿ ಇವರೇ ಅಂತ, ಅವರೇ ಅಂತಲ್ಲ, ಕರೆಕ್ಟ್ ಆಯ್ತು. ಒಂದು ನೋಡ್ತಾರೆ, ಟಚ್ ಆಗ್ಬೋದು ಇಲ್ಲಿ? ಇಲ್ಲ. ಸೊ ನಾನು ಬಂದಿರುವಂಥ ಜಾಗ ರೀಚ್ ಆಗಿದ್ದೀನಿ. ನಾನು ಕೂಡ ಇವರನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಟ್ರೂ ಕಾಲರ್ ಮೂಲಕ ಅವರ ಹೆಸರು ನನಗೆ ಪ್ರಕಾಶ್ ಅಂತ ಗೊತ್ತಾಯ್ತಲ್ಲ ಸರ್? ಪ್ರಕಾಶ್ ಶೆಟ್ಟಿ ಅಂತ. ಸೊ ವಿಶಾಲವಾಗಿರುವಂತಹ ಜಾಗಕ್ಕೆ ನಾನು ಕೂಡ ತಲುಪಿದ್ದೇನೆ. ಸರ್ ನಮಸ್ತೆ, ಹೇಗಿದ್ದೀರಿ? ಓಕೆ, ಮೈಕ್ ಒಂದು ಹಾಕ್ತೇನೆ ನಿಮಗೆ, ಹಾಗೆ ಮಾತಾಡ್ತಾ ಹೋಗುವ. ಮತ್ತೆ ಕುಳಿತು ನಿಂತು ಮಾತಾಡೋ ಒಂದು ವಿಷಯ ಅಲ್ಲ ಇದು. ನಾವು ಹೀಗೇನೆ ನಾರ್ಮಲ್ ಆಗಿ ಹೌದು, ತುಂಬಾ ಕೆಲಸ ಮಾತಾಡ್ತಿರ್ತೀವಿ. ಹಾಗೆ ನಾವು ಕರೆ ಮಾಡುವಾಗ ನಿಮ್ಗೆ 2-3 ಸಲ ಮಾಡಿದೆ, ತೆಗಿಲಿಲ್ಲ. ಅಂದ್ರೆ ಇದ್ರೆ ಕೆಲಸದಲ್ಲಿ ಇದ್ರ ಅಂತಲ್ಲ? ದೊಡ್ಡ ಹೋರಿ ಬಂದಿತ್ತು, ದೊಡ್ಡ ಹೋರಿ ಅಲ್ವಾ? ಓಕೆ ಸರ್, ಇದಂತ ಮಾಡಲ್ಲ? ಏನ್ ಮಾಡಿ, ಯಾರೇನ್ ಮಾಡಲ್ಲ. ಓಕೆ ಸರ್, ಆಕ್ಚುಲಿ ಇಲ್ಲಿಗೆ ಎಂತ ಹೆಸರು ಈ ಊರಿಗೆ? ಕಪಿಲ ಪಾರ್ಕ್ ಅಂತ. ಕಪಿಲ ಪಾರ್ಕ್ ಅಂತ. ಓಕೆ, ಕಪಿಲ ಪಾರ್ಕ್ ಅಂತ ಇಲ್ಲಿಗೆ ಹೆಸರು. ಓಕೆ, ಇವತ್ತು ಸರ್ ಚಪ್ಪಲಿ ಹಾಕ್ಬೋದಾ? ಚಪ್ಪಲ್ ಹಾಕ್ಬೋದು. ಓಕೆ, ಕಪಿಲ ಪಾರ್ಕ್ ಅಂತ ಇಲ್ಲಿಗೆ ಹೆಸರು ನೋಡಿ. ಪ್ರಕಾಶ್ ಶೆಟ್ಟಿ ಅಂತ ಅವರ ಹೆಸರು ನೋಡಿ. ಇದೆಲ್ಲ ಕಪಿಲ ದನಗಳು. ಇದೆಲ್ಲ ಕಪಿಲ, ಇದೆಲ್ಲ ಕಪಿಲ ದನಗಳು. ಓಕೆ ಸರ್, ಇದೊಂದು ಹಾಬಿ ಅಥವಾ ನೀವು ಯಾವ ವಿಚಾರಕ್ಕೆ ಬೇಕಾಗಿ ಈ ರೀತಿ ಒಂದು ಗೋಗಳ 600 ಎಷ್ಟಿದೆ? 600 ಇದೆಯಾ? 600 ಇದೆ. 600 ಪ್ಲಸ್ ಇದೆ. 50 ಬಂದಿರೋ ಹೋರಿ ಅಲ್ಲ ಅದು? ಅಲ್ಲ, ಅದೊಂದು ಡೈಲಿ ಬರ್ತದೆ, ಬಿಟ್ಟಿರ್ತೇವಲ್ಲ, ಬರುವಾಗ ಕಟ್ಟಬೇಕು. ಬರ್ಲಿಕ್ಕಿದ್ದಾರೆ ಹೋರಿಗಳು, ಅದೆಲ್ಲ ಹಗ್ಗ ಬಿಚ್ಚಿ ಬಿಡ್ತೇವೆ ನಾವು. ಓಕೆ ಓಕೆ. ಇಲ್ಲಿ ಬೇರೆ ತರ ಮೂಗುದಾರ ಎಲ್ಲ ಹಾಕಲ್ಲ ಅಲ್ಲ, ನಾವು ಯಾವ್ದು ಹಗ್ಗ ಹಾಕಲ್ಲ. ಬೆಳಿಗ್ಗೆ ಅವರಿಗೆ ಮೇಲಿಗೆ ಬಿಡ್ತೇವೆ, ಎಲ್ಲ ಗುಂಪಲ್ಲಿ ಹೋಗ್ತಾರೆ. ಇವರು ಕೆಲವರು ಬೇಗ ಬಂದಿದ್ದಾರೆ, ಇವರಿಗೆ ಒಂದು ರೌಂಡ್ ಹಿಂಡಿ ಎಲ್ಲ ತಿಂದು ಸ್ವಲ್ಪ ರೆಸ್ಟ್, ಸ್ವಲ್ಪ ಆಚೆ ಹೋಗಿದ್ರು ಮೇಯಲಿಕ್ಕೆ. ಅಂದ್ರೆ ಅದು ಇಲ್ಲಿ ಬಿಟ್ಟು ಬಿಡ್ತೀರಾ ಹೊರಗೆ? ಎಲ್ಲ ಅಲ್ಲಿ ಮೇಯ್ತಾರೆ ಆ ಕಡೆ ಮುಂದೆ ಹೋಗಿ. ಅವ್ರಿಗೆ ಬೇಕಾದಾಗ ಈ ಕಡೆ ಬರ್ಬೋದು. ಹೌದು, ಅವರು ಇಲ್ಲ ಟೈಮಿಗೆ ಬರ್ತಾರೆ. ಈಗ ಬರುವ ಟೈಮ್. ಓಕೆ, ಆಕ್ಚುಲಿ ನಮ್ಮ ಹುಡುಗರು ಸಹ ಬಂದಿಲ್ಲ ಈ ತನಕ. ಓಕೆ ಓಕೆ. ಇಬ್ಬರು ಹುಡುಗರು ದಮ್ಮದೊಟ್ಟಿಗೆ ಹೋಗ್ತಾರೆ. ಅದೇ, ಎಷ್ಟು ವರ್ಷ ಸರ್ ಇದು ಮಾಡ್ತಾ ಇದ್ದೀರಿ? 12ನೇ ವರ್ಷ. 12ನೇ ವರ್ಷ ಅಲ್ಲ? ಹೌದು. ಓಕೆ ಓಕೆ. ನಾವು ಫಸ್ಟಿಗೆ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ನಾವು ಒಂದು 2 ದನ ಫಸ್ಟ್ ಸಾಕಿದ್ವಿ. ಓಕೆ. ಈ ನದಿ ಆ ಕಡೆಯಿಂದ ಒಬ್ಬರು ದನ ಮಾರಕ್ಕೆ ಮಾರಲಿಕ್ಕೆ ಹೋಗ್ತಿದ್ರು. ಆಗ ನಾವು ಕೇಳಿದೆವು, ಇದರಿಂದ ಆಚೆ ನದಿ ಇದೆ? ನದಿ ಇದೆ, ಓಕೆ, ಕರ್ಕೊಂಡು ಹೋಗ್ತೀನಿ. ಓಕೆ. ಆ ನದಿ ಆಚಿದ್ದ ಮನೆಯವರು ಒಮ್ಮೆ ಒಂದು ದನ ಮಾರಲಿಕ್ಕೆ ಹೋಗ್ತಿದ್ರು. ಅವರು ಬಡವರು, ಹಾಗಾದ ಜರ್ಸಿ ದನ. ನಮ್ಗೆ ಅದ್ರ ದನಗಳು ಏನ್ ದನ ಅಂತ ಗೊತ್ತಿರಲಿಲ್ಲ. ನಾವು ಇದೆಲ್ಲ ಕೆಲಸ ಮಾಡಿದವರಲ್ಲ, ಇದೀಗ ಉಪಾಯ ಇಲ್ಲದ ಕೆಲಸ ಮಾಡ್ಬೇಕು. ಓಕೆ 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 ಓಕೆ. ಸೊ ನಾವೆನಿಸಿದ್ದೆ ಕೆಲಸದವ್ರು ಇರ್ತಾರೆ, ಮಾಡ್ತಾರೆ ಅಂತ. ಓಕೆ, ತುಂಬಾ ಸ್ಟೋರಿ ಇದೆ ಇದರ ಹಿಂದೆ ನೋಡಿ. ದನವನ್ನ, ಈ ಹಸುಗಳನ್ನ ಏನು ಅದನ್ನ ಕೊಂದು ಮಾಂಸ ಮಾಡ್ಲಿಕ್ಕೆ ಕೊಂಡೊಯ್ತಕ್ಕಂತಹ ವಿಚಾರವನ್ನ ನೋಡಿರುವಂತಹ ಪ್ರಕಾಶ್ ಶೆಟ್ಟಿ ಅವರು ಅವತ್ತಿನಿಂದ ಈ ದನಗಳನ್ನ ಸ್ವತಃ ತಾವೇ ಸಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ಕೇಳಿದೆ ಅವ್ರ ಹತ್ರ, ಏನಕ್ಕೆ ಕೊಂಡೋಗ್ತೀರಿ? ಆಗ ಅವ್ರು ಹೇಳಿದ್ರು, ಹಣದ ಅಗತ್ಯ ಇತ್ತು ಅಂತ. ಸೊ ಎಷ್ಟು ಕೊಡ್ತಾರೆ? 10,000 ಕೇಳಿದ್ದೇವೆ ಅಂತ ಹೇಳಿದ್ರು. ಇಲ್ಲಿ ಬನ್ನಿ ಅಂತ ಹೇಳಿದ್ರು, ದನ ಬಿಡಿ ಅಂತ ಹೇಳಿದ್ರು. 10,000 ಕೊಟ್ವಿ. ಹಗ್ಗ ಬಿಚ್ಚಿ ಅಂತ ಹೇಳಿದ್ರು, ಹೋಗಿ ಅಂತ ಹೇಳಿದ್ರು. ಅದಲ್ಲೇ ಇತ್ತು ಹಗ್ಗ ಬಿಚ್ಚಿ. ಓಕೆ. ಅದ ನಂತರ ಅದು ಡೈಲಿ ಮೇಯ್ತಾ ಬರ್ತಾ ಇತ್ತು, ಕರು ಹಾಕಿತ್ತು. ಅದರೊಟ್ಟಿಗೆ ಇನ್ನೊಂದು ದನ ಇಟ್ಟಿದ್ವಿ. ಸೊ ಒಮ್ಮೆ 2 ದನ ಕದ್ದೋಯ್ತು. ಕದ್ದೋಗೋದಕ್ಕೆ ಒಂದಕ್ಕೆ ಬೋರ್ ಆಗಬಾರ್ದು ಅಂತೇಳಿ ಪುನಃ ತಂದ್ವಿ. 2 ತಂದಿದ್ವಿ. ಅದ ನಂತರ ಅದು ಕಂಟಿನ್ಯೂ ಆಗ್ತಾ ಇತ್ತು. ಸ್ವಲ್ಪ ಸಮಯ ಅದು ಕದ್ದೋಯ್ತು. ಮತ್ತೆ ನಾವು ಸ್ಲಾಟ್ ಹೌಸ್ಗೆ ಹೋಗಿ ಎಲ್ಲ ಈ ಕರುಗಳೆಲ್ಲ ಇರ್ತೈತಲ್ಲ, ಅದನ್ನೆಲ್ಲ ಹಣ ಕೊಟ್ಟು ಪರ್ಚೇಸ್ ಮಾಡಿ ಸಾಕ್ಲಿ ಶುರು ಮಾಡಿ. ಅದು ಸುಮಾರು 30-40 ಆಗಿತ್ತು ಆ ಥರ. ಸೊ ಮತ್ತೆ ಯಾರು ಹೇಳಿದ್ರು, ಅದೆಲ್ಲ ದೇಸಿ ತಳಿಗಳನ್ನು ಸಾಕಬೇಕು, ಇದೆಲ್ಲ ಹಂದಿದು ಕ್ರಾಸ್ ಬ್ರೀಡ್ಸ್ ಇದೆಲ್ಲ. ಸೊ ಬ್ರಿಟಿಷರು ಏನು ಮುಸಲ್ಮಾನರನ್ನು ಧರ್ಮ ಭ್ರಷ್ಟ ಮಾಡೋಕ್ಕಾಗಿ ಹಂದಿಯ ಕ್ರಾಸ್ ಬ್ರೀಡ್ ಸೃಷ್ಟಿ ಮಾಡಿದ್ರು, HF ಮತ್ತೆ ಜರ್ಸಿ. ಸೊ ಅವ್ರಿಗೆ ಗೊತ್ತಿಲ್ಲ, ಈಗೆಲ್ಲ ಅವರು ಅದನ್ನು ಕದ್ದುಕೊಂಡು ಹೋಗಿ ಕಡ್ದು ಮಾಂಸ ಮಾಡಿ ಮಾರ್ತಾರೆ, ತಿಂತಾರೆ, ಕುಟುಂಬದೊಟ್ಟಿಗೆ ತಿಂತಾರೆ. ಆಕ್ಚುಲಿ ಅವ್ರನ್ನ ಇಸ್ಲಾಂ ಧರ್ಮ ಭ್ರಷ್ಟ ಮಾಡ್ಬೇಕಂತಲೇ ಇದು ಬ್ರಿಟಿಷರು ಮಾಡಿದ ತಂತ್ರ. ಓಕೆ 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 ಓಕೆ. ಇವರಿಗೆ ಬುದ್ಧಿ ಇಲ್ಲ, ಅದನ್ನೇ ಹಂದಿ ಮಾಂಸ ತಿನ್ನುದು, ದನದಲ್ಲದು, ದನ ತರ ಕಾಣ್ತದೆ ಮಾತ್ರ. ಸೊ ದೇಸಿ ತಳಿಗಳನ್ನು ಸಾಕಬೇಕಂತ ಯಾರ ಹೇಳಿದ್ರು. ಸೊ ಆಗ ದೇಸಿ ತಳಿಗಳ ಒಂದು ಹುಚ್ಚು ಹಿಡಿಯಿತು. ಎಲ್ಲ ಜರ್ಸಿಗಳನ್ನು ನಾವು ಡೈರಿ ಅವರಿಗೆಲ್ಲ ಕೊಟ್ವಿ, ಮಾರಾಟ ಮಾಡಿದೆ ಅಷ್ಟೇ, ಕೊಟ್ಟದಂದ್ರೆ. ಮತ್ತೆ ಚಿರಾ ದೇಸಿ ತಳಿಗಳನ್ನೇ ಸಾಕ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ 12 ವರ್ಷಗಳ ಮೊದಲು ನೀವು 1 ದನದಿಂದ ಪ್ರಾರಂಭ ಮಾಡಿರೋದು, ಇವತ್ತು ಸುಮಾರು 600 ಇದೆ. ಹೌದು. ಮತ್ತೆ ನಮಗೆ ಗೊತ್ತಾಯ್ತು, ನಾವು ಆಲೋಚನೆ ಮಾಡಿ ಶುರು ಮಾಡಿ, ಯಾಕೆ ಈ ಸ್ಲಾಟ್ ಹೌಸ್ಗೆ ಬರ್ತದೆ ಈ ದನಗಳು? ಸೊ ಸ್ಲಾಟ್ ಹೌಸ್ಗೆ ಅಂದ್ರೆ ಅದಕ್ಕೆ ಹಾಲು ಇರುವುದಿಲ್ಲ,
ಇಲ್ಲದ್ರೆ ಅವರ ಹಟ್ಟಿಯಲ್ಲಿ ಸಣ್ಣ ಜಾಗ ಇರ್ತದೆ, ಅಲ್ಲಿ ಅಡಿಷನಲ್ ದನ ಇಡ್ಲಿಕ್ಕೆ ಜಾಗ ಇರಲ್ಲ, ಇಲ್ಲ ಹೋರಿಗಳನ್ನ ಇಡಕ್ಕೆ ಜಾಗ ಇಲ್ಲ. ಸೊ ಅದನ್ನು ಅವರು ಯಾರಿಗೆ ಮಾಂಸಕ್ಕೆ ಕೊಡೋದು ಬದಲು ನಾವು ಹಣ ಕೊಟ್ಟು ನಮ್ಗೆ ಕೊಡ್ತಾರೆ. ಸೊ ನಮ್ಮ ಒಂದು ಏನು ಕಾನ್ಸೆಪ್ಟ್ ಹಿಂಸಾರಹಿತವಾಗಿ ಒಂದು ಇದನ್ನು ರಕ್ಷಣೆ ಮಾಡುವ ಒಂದು ಉದ್ದೇಶಕ್ಕೆ ನಾವು ಇದಕ್ಕೆ ಅಂದ್ರೆ ಎಲ್ಲ ಹೋಗಿ 4 ಗಾಡಿಯಲ್ಲಿ ಹೋಗುವಾಗ ಹೊಡೆದು ಬಡ್ದು ಅದನ್ನು ತರದು ಅದು ಸಹ ತಪ್ಪು. ಯಾಕೆಂದ್ರೆ ಅವನು ಹಣ ಕೊಟ್ಟುಕೊಂಡೋಗಿರ್ತಾನೆ, ಅವನಿಗೆ ಮಾರಾಟ ಮಾಡಿರೋದು ಹಿಂದೂಗಳೇ. ಅವನೇನು ಅವನ ಹೊಟ್ಟೆಪಾಡಿಗಾಗಿ ಅವ ವ್ಯಾಪಾರ ಮಾಡ್ತಾನೆ. ಸೊ ಓವರ್ಲೋಡಿಂಗ್ ಅದೆಲ್ಲ ಮಾಡಿರ್ತಾರೆ ಅಷ್ಟೇ, ಪೇಪರ್ಸ್ ಕರೆಕ್ಟ್ ಮಾಡಿರೋದು. ಸೊ ಇಂಥವರನ್ನು ಹೊಡೆದು ಬಡ್ದು ಮಾಡೋದಕ್ಕಿಂತ ರೈತರ ಹತ್ರ ನಾವೇ ಹಣ ಕೊಟ್ಟು ತಗೊಂಡ್ರೆ ಅದಕ್ಕೆ ನ್ಯಾಯ ಅಲ್ಲ. ಅದು ನೀವು ಇಲ್ಲಿ ತಗೊಂಡಿರೋ ಎಲ್ಲ ದನಗಳು ಹಣ ಕೊಟ್ಟು ತಗೊಂಡಿರೋದು ಹೆಚ್ಚಿನ 90% ಹಣ ತಗೊಂಡು ಮತ್ತೆ ಕೆಲವು ಪೊಲೀಸ್ ಸೀಸ್ ಆದದೆಲ್ಲ ಬಂದಿರ್ತದೆ, ಅಂತದ್ದೆಲ್ಲ ಇರ್ತದೆ. ಸರಿ, ನೀವು 12 ವರ್ಷ ಮೊದಲು ಅಥವಾ ಇವಾಗ ಬೇರೆ ಏನು ವರ್ಕ್ ಮಾಡ್ತಾ ಇದ್ದೀರಿ? ನಮ್ದು ಆಕ್ಚುಲಿ ಇಂಟರ್ಲಾಕ್ ಫ್ಯಾಕ್ಟ್ರಿ ಇತ್ತು, ನಮ್ದು ಟೆಲಿಕಾಂ ಬಿಸ್ನೆಸ್ ಎಲ್ಲ ಇತ್ತು. ಸೊ ನಾವು ಇದನ್ನೊಂದು ಹಾಬಿ ತರ ಸ್ಟಾರ್ಟ್ ಮಾಡಿದ್ದು. ಅದು ನಮ್ಗೆ ಆಗ ಐಡಿಯಾ ಇರಲಿ ಇಷ್ಟು ದನ ಆಗ್ತದಂತ. ನಾವು ಎಲ್ಲ ಕಡೆಗೆ ನೋಡಿದ್ವಿ, ಒಂದು ಗೋಶಾಲೆಯಲ್ಲಿ, ಅಂದ್ರೆ ಗೋಶಾಲೆ ಅಂತ ಹೇಳಿದ್ರೆ ಗೋ ಜೈಲ್ ಅಂತ ಹೇಳ್ಬೋದು, ಎಲ್ಲ ಹಗ್ಗ ಕಟ್ಟಿರ್ತಾರೆ. ಅರ್ಥ ಆಯ್ತಾ? ನಿಮ್ಗೆ ಕೋಳ ಹಾಕಿ ಒಳಗಿಟ್ರೆ ನೀವು ನಿಮ್ಮ ಈಗ ಫ್ರೀ ತಿರುಗಿದ್ರೆ ನೀವು ಖುಷಿಯಾಗಿ. ಸೊ ದನಗಳದ್ದು ಏನು ಸಮಸ್ಯೆ, ಅವರಿಗೆ ಫ್ರೀಡಮ್ ಬೇಕು. ಸೊ ಆ ಮೋಡಲ್ಲಿ ನಾವು ಸಾಕ್ಬೇಕಂತ ಹೇಳಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ದನಗಳು ಕಪಿಲ ದನಗಳ. ಅಲ್ಲ ನೋಡಿ ಈ ತರ ನೋಡಿ ಅಲ್ಲಿಂದ ಹೋರಿ ಬರ್ತಾವ ನೋಡಿ, ಕಟ್ಟಿದ ಹೋರಿಗಳು ಇದೆಲ್ಲ ಕಪಿಲಗಳು. ಅದು ಗೀರ್ ದೊಡ್ಡ. ಹನುಮಂತ ಎಲ್ಲಿ? ಹನುಮಂತ ಹೋರಿ ಎಲ್ಲಿ? ಅವ ಎಲ್ಲಿದ್ದಾನೆ? ಇನ್ನೊಬ್ಬ ಹೋರಿಗಳಂತ ರಪ್ಪ ಲೇಟ್ ಆಗ್ತದೆ. ಯಾಕೆ 4 ಆಯ್ತು? ಹೋರಿ ಎಲ್ಲ ಈಚೆ ಮಾಡುವ, ಅಲ್ಲಿ ಬಡಿಸಿ ಬಿಡುದಲ್ಲ. ನೋಡಿ ಅವ್ರು ಕರೆದಾಗ ಬರೋದು ನೋಡಿ. ಬಲ ಕೊಟ್ಟಿ ಬಲ ಬಾ, ಟೈಮ್ ನೋಡಿದ್ರೆ ಕಣ್ಣೆಲ್ಲ ನೋಡಿ. ಹೌದು, ವಿಶೇಷ ಅಲ್ಲದು. ಹೌದು, ಬಲ ಪೈ ಈ ತರ ಮುಗಿಗೆ ದಾರ ಇಲ್ಲ, ಹಗ್ಗ ಇಲ್ಲ, ಏನಿಲ್ಲ. ಬಹಳ ಜೋರದು. ಜೋರೇನಿಲ್ಲ, ಅದು ನಾವು ಸಾಕಿದಾಗೆಲ್ಲ. ಒಬ್ಬ ರೌಡಿ ಅಂತ ಕೇಳಿದ್ರೆ ಅವನು ಮನುಷ್ಯನಲ್ಲ, ಮತ್ತೆ ಅವನು ರೌಡಿ ಮಾಡಿದ್ಯಾರು? ಹೌದು, ಸಮಾಜ. ಹೌದು, ಅರ್ಥ ಆಯ್ತಾ? ಅದೇ ತರ ಇವರು. ಅದ್ರ ಟೈಮ್ ನೋಡಿ 4:15 ಬಂತಲ್ಲ. ಅದೆಲ್ಲ ಬರ್ಲಿ ಸ್ಟಾರ್ಟ್ ಆಯ್ತು ನೋಡಿ, ಎಲ್ಲ ಬರ್ತಾ ಉಂಟು ನೋಡಿ. 5 ಗಂಟೆಗೆಲ್ಲ ಒಳಗೆ ಬರ್ತವೆ. ಇದು ಹೊಗೆ ಎಲ್ಲ ಏನ್ ಹಾಕಿದ್ರಿ ಸರ್ ಇದಕ್ಕೆ? ಅದು ನೊಣ ಬರ್ತಾವ್ರ ಮೈ. ಅದೇ ಅದಕ್ಕೆ ಹೋಗಿ ಹನುಮಂತ ಬಲರಾಮನ್ ತರಬೇಡ, ಇನ್ನೊಬ್ಬನ ಈಚೆ ಮಾಡು, ಬಲರಾಮ್ ಬಿಡು, ಅವನು ಆ ಕಡೆ ಕಟ್ಟುದು. ಬಲರಾಮಿಗೆ ಓಡಿಸ್ಬೇಡ ಆಯ್ತಾ? ತಿರುಗಿರ ಇಬ್ಬರು ನಡುಗೋಗು. ನೋಡಿ ಬನ್ನಿ, ಹೊರಗೆ ಬನ್ನಿ. ದೊಡ್ಡ ಪ್ರಪಂಚ ಇದು ಮಾತ್ರ. ಹೌದು, ಇದೊಂದು ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಹೇಳ್ತಾರೆ, ನೋಡಿ ನಂಬಬೇಕು ಇದನ್ನೆಲ್ಲ ಅಲ್ಲ. ಯಾಕಂದ್ರೆ ಇಷ್ಟು ನೋಡಿ, ಈಗ ಇದು ಹೋರಿ ನೋಡಿ, ಇದೆಲ್ಲ ಹೌದು, ಇದೇ ಹೋರಿ ಅಲ್ಲಿ ಮನೇಲಿದ್ರೆ ಎಷ್ಟು ಜೋರಿ ಇರ್ತದೆ. ಹೌದು ನೋಡಿ, ಆ ಟೈಮ್ ಕರೆಕ್ಟ್ 4:15 ಗಂಟೆಗೆ ಅದರ ಟೈಮ್ ಆಯ್ತು, ಅದಕ್ಕೆ ಗೊತ್ತಾಗುತ್ತೆ. ಎಲ್ಲನೂ ಕೂಡ ಮೇವಲಿಂದ ಬರ್ತಾ ಇದೆ ಆರಾಮಾಗಿ. ವಾವ್, ಯಾರದಕ್ಕೆ ಹುಲ್ಲಾಗ್ತಿದ್ದಾರೆ, ಯಾರಾದ್ರೂ ಆರೈಕೆ ಮಾಡ್ತಿದ್ದಾರೆ ಎಲ್ಲನೂ ಕೂಡ ಗೊತ್ತಿದೆ. ಪ್ರಕಾಶ್ ಶೆಟ್ಟಿ ಅವ್ರನ್ನ ನೋಡ್ಕೊಂಡೇ ಬರ್ತಾ ಇದ್ದಾರೆ ನೋಡಿ. ಚೆನ್ನಾಗಿರುವಂತ ವಿಷಯ ಒಂದು ಅಲ್ಲಿತ್ತು, ಆ ಶೆಡ್ ಇದೆಯಲ್ಲ, ಅಲ್ಲಿಂದ ನದಿ ಬದಿ ಸಣ್ಣಕ್ಕಿತ್ತು. ಅಲ್ಲಿಂದ ಅಲ್ಲಿ ಹೈ ಟೆನ್ಷನ್ ಕಂಬ ಐತೆ. ಇಲ್ಲಿ ಹಿಂದೆ ನದಿ, ನಿಮಗೆ ಇಲ್ಲಿ ವಾಷಿಂಗ್ ಎಲ್ಲ ತುಂಬಾ ಈಸಿ. ವಾಷಿಂಗ್ ಅಂದ್ರೆ ನಾರ್ಮಲ್ ಆಗಿ ಏನಾಗ್ತದೆ ಅಂದ್ರೆ, ಈಗ ಮೊನ್ನೆ ಪುನಃ ಮಳೆ ಬಂದ್ರಿಂದ ಸ್ವೀಟ್ ವಾಟರ್ ಇದೆ, ಇಲ್ಲ ಇಷ್ಟೊತ್ತಿಗೆ ಸಾಲ್ಟ್ ವಾಟರ್ ಬರ್ತದೆ. ಸಮುದ್ರ ನೀರು ಮಿಕ್ಸ್ ಆಗ್ತದೆ. ಹೌದು, ಉಪ್ಪು ನೀರು ಬರುತ್ತದೆ. ಆದ್ರೆ ನಮ್ಗೆ ತೊಳಿಲಿಕ್ಕೆ ಒಳ್ಳೇದು. ಅದರಲ್ಲಿ ಏನು ಕ್ರಿಮಿ ಕೀಟಗಳಿದ್ರೆ, ಇವನ್ ಆಕ್ಚುಲಿ ಏನು ಫೂಟ್ ಅಂಡ್ ಮೌತ್ ಡಿಸೀಸ್ ಅದೆಲ್ಲ ಬಂದ್ರೆ ಅದು ಹುಳ ಆಗುದು. ಈ ಉಪ್ಪು ನೀರು ಹೊಡೆದ ಕೂಡಲೇ ಅದು ಇದಾಗ್ತದೆ. ಇವನ್ ಗುಳ್ಳೆ ರೋಗಗಳು ಬರ್ತದೆ, ಚರ್ಮಗಂಟು ರೋಗ. ಈ ಚರ್ಮಗಂಟು ರೋಗ ಬರುವಾಗ ನಾವು ಮೊದಲು ಸಹ ಅದಕ್ಕೆ ಸಾಲ್ಟ್ ವಾಟರ್ ವಾಶ್ ಮಾಡಿ ಹಲ್ದಿ ಹಾಕ್ತಿದ್ವಿ. ಇಲ್ಲದದ್ದು ಗುಳ್ಳೆ ಹೊಡೆದಾಗ ಅದ್ರಲ್ಲಿ ನೊಣ ಕುತ್ಕೊಂಡು ಹುಳಾಗಿ ಕೊಳಿತದೆ. ಸೊ ಇದೆಲ್ಲ ಇಲ್ಲಿ ಬೆನಿಫಿಟ್ ಅದಕ್ಕೆ ಸಿಗುತ್ತೆ. ಸೊ ನಿಮ್ದು ಅಲ್ಲಿ ಇತ್ತ ಮೊದಲಿಗೆ? ಮೊದಲು ಆ ಕಟ್ಟಡದಿಂದ ನದಿ ಬದಿ ತನಕಿತ್ತು. ಅದ್ರಲ್ಲಿ 2 ಪ್ರಾಪರ್ಟಿ ಇತ್ತು ನಮ್ಮ ಹತ್ರ. ಅದ್ರಲ್ಲಿ ಒಂದು ಪ್ರಾಪರ್ಟಿ ಅವರು ಡಿಸ್ಪ್ಯೂಟ್ ಮಾಡಿದ್ರು. 30 ವರ್ಷ ಮೊದಲು ನಮ್ಗೆ ಯಾರು ಮಾರಾಟ ಮಾಡಿದ್ದಾನೆ ಅವನು KEDB ಇಂದ ಹಣ ತಗೊಂಡಿದ್ದ. ಅಂದ್ರೆ ಮೊದಲು ನಾಗಾರ್ಜುನಿಗೆ ಅಂತ ಹೇಳಿದ್ರು 998 ಎಕರೆ ಜಮೀನು ಇಲ್ಲಿ ಎಕ್ವೈರ್ ಆಗಿತ್ತು. ಸೊ ಅವ್ರದ್ದು ಕ್ಲೈಮ್ ಅಂತ ಹೇಳಿದ್ರೆ ಅದರಲ್ಲಿ ಅವ ಹಣ ತಗೊಂಡಿದ್ದ ಅಂತ. ಅದು ನಮ್ಮ ಹೆಸರು ರಿಜಿಸ್ಟ್ರೇಷನ್ ಅಲ್ಲಾಗಿ ಕನ್ವರ್ಷನ್ ಅಲ್ಲಾಗಿ ತುಂಬಾ ಇದಾಗಿ ಸಹ ಯಾರು ಆಗ ಇಷ್ಟು ಮಾತಾಡಿರಲಿಲ್ಲ. ಸೊ ಅದರ ಈಚೆದು ಜಮೀನು ಏನಿತ್ತು ಅದರಲ್ಲಿ 4 ಸೆನ್ಸ್ ಮಳೂರು ವಿಲೇಜ್ ಅಲ್ಲಿ ಇತ್ತು, 14 ಸೆನ್ಸ್ ಕೆಂಜಾರ್ ವಿಲೇಜ್ ಅಲ್ಲಿ. ಅದು ಎಕ್ವೈರ್ ಆಗಿಲ್ಲ, ಅದಕ್ಕೆ ನೋಟಿಫಿಕೇಶನ್ ಸಹ ಮಾಡಿಲ್ಲ, ಇಲ್ಲ ನಮ್ಗೆ ನೋಟಿಸ್ ಕೊಟ್ಟಿಲ್ಲ. ಆದರೆ ಅದನ್ನು ಹೊಡಿಯುವಾಗ ಇದನ್ನು ಹೊಡೆದ್ರು. ಯಾಕಂದ್ರೆ ಇದು 1,000 ಕೋಟಿಯ ಪ್ರಾಜೆಕ್ಟ್ ಕೋಸ್ಟ್ ಗಾರ್ಡ್ ಇದು. ಸೊ
ಯಾರಿಗೆ ಎಷ್ಟು ಇರ್ತದೆ ಅಂತ ಅದೇ, ನಿಮ್ಗೆ ಗೊತ್ತಿದೆ. ಅದೇ, ಅದೇ. ಸೊ ಅದಕ್ಕಾಗಿ Okay. ಎಲ್ಲರದ್ದು ಇಂಟ್ರೆಸ್ಟ್. ಇದೀಗ ನಿಮ್ದು ಓನ್ ಪ್ರಾಪರ್ಟಿ ಇಷ್ಟೆಲ್ಲ? ನಮ್ದು ಈ ಕಡೆ ಹೀಗಿದೆ ಜಮೀನುಗಳು, ಅಲ್ಲಿವರೆಗೆ ಇದೆ ಅಲ್ಲ? ಹೌದು, ತುಂಬಾ ದೂರ ತನಕ. ಓಕೆ ಓಕೆ. ಇದರಲ್ಲಿ ತುಂಬಾ ಖುಷಿಯಾಗಿದ್ದೀರಿ? ಖುಷಿ ದುಃಖ ಅಂತಲ್ಲ, ಇದೊಂದು ಜವಾಬ್ದಾರಿ ದೇವರು ಕೊಟ್ಟಿದ್ದಾರೆ. ಅದು ನಮಗೆ ಬೇಕಾ ಬೇಡನಾ ಅಂತೇಳಿ ಇಲ್ಲ. ಈಗ ಯಾಕೆಂದ್ರೆ ಇಷ್ಟು ಜೀವಗಳನ್ನ ಏನು ಮಾಡುದು, ಅಲ್ಲ ಮೆಷಿನ್ ಆದ್ರೆ ಮಾರ್ಬೋದು, ಕರೆಕ್ಟ್, ಬಾಕಿದಲ್ಲಿ ಲಾಭ ನಷ್ಟ ನೋಡ್ಬೋದು. ಹೌದು. ಇಲ್ಲಿ ಜೀವ ಉಳಿಸುದ ಜೀವ ಕಳ್ಕೊಳ್ಳೋದು ಅಷ್ಟೇ ಇರೋದು. ಈಗ ಆಲ್ಮೋಸ್ಟ್ 600 ಜೀವ ಉಳಿಸಿದ್ದೇವೆ. ಹೌದು. ಬಹುಶಃ ಅಂದ್ರೆ ಈಗ ನಾನು ಹೇಳೋ ಪ್ರಕಾರ ಇದೆಲ್ಲನೂ ಕೂಡ ಕಟುಕರ ಕೈಗೆ ಹೋಗಿ ಮಾಂಸ ಆಗ್ತಕ್ಕಂತ ದನಗಳನ್ನ ತಂದು ತಾವು ಸಾಕ್ತಾ ಇದ್ದೀರಿ. ಹೌದು, ನೋಡಿ ಇದೆಲ್ಲ ಕಪಿಲ ದನಗಳು. Okay. ನೋಡಿ ಇದು ಕಪಿಲ, Okay. ನೋಡಿ ಅದು ಕಪಿಲ, ನೋಡಿ ಇದು ಕಪಿಲ. ಇದೆಲ್ಲ ವಿನಾಶದ ಅಂಚೆಯಲ್ಲಿದೆ. 500ಗಿಂತ ಕಡಿಮೆ ಇರೋ ದನ ವಿಶ್ವದಲ್ಲಿ ಇಲ್ಲಿ 250 ಮೇಲೆ ಇದೆ. ವಾವ್, ಗ್ರೇಟ್ ಗ್ರೇಟ್ ಗ್ರೇಟ್. ಸೊ ನಾವು ಇದು ಮಾಡಿದೆ. ನೋಡಿ ಇದು ಆಕ್ಚುಲಿ ದನಗಳು ಕಪಿಲ ಅಂತ ಹೇಳಿದ್ರೆ ಮೊದಲೇನಿತ್ತು ಅಂತ ಹೇಳಿದ್ರೆ, ಈ ಕಪಿಲ ಹುಟ್ಟಿದ್ರೆ ಒಂದ ಬ್ರಾಹ್ಮಣನಿಗೆ ಕೊಡ್ಬೇಕು, ಇಲ್ಲದ್ರೆ ಮಠಕ್ಕೆ ಕೊಡ್ಬೇಕು, ಇಲ್ಲ ಮಂದಿರ ಕೊಡ್ಬೇಕು ಅಂತ ಹೇಳಿ ಕಾನೂನಿತ್ತು. ಯಾಕೆಂದ್ರೆ ಆಗ ಬ್ರಾಹ್ಮಣ ಸಮಾಜ ಇದರ ಜವಾಬ್ದಾರಿ ತಗೊಂಡಿತ್ತು, ಈ ದನವನ್ನು ಉಳಿಸ್ಬೇಕು ಅಂತ. ಇದರ ವಿಶಿಷ್ಟತೆ ಅವರಿಗೆ ಗೊತ್ತಿತ್ತು. ಆದ್ರೆ ಈಗಿನ ತಲೆಮಾರಿಗೆ ಈ ಬ್ರಿಟಿಷರು ಜರ್ಸಿ ಇಂಟ್ರೊಡ್ಯೂಸ್ ಮಾಡಿದ ನಂತರ ಅವ್ರ ಬಕೆಟ್ ಅಲ್ಲಿ ಬದಿಯ ಹಾಲು ಕೊಂಡೋಗುವಾಗ ಇವರಿಗೆ ಗ್ರೀಡಿನೆಸ್ ಬಂತು. ತಮ್ಮ ದನಗಳಿಗೆ ಇವರು ಈ ಜರ್ಸಿ ದನದ ಇನ್ಸಿಮಿನೇಷನ್ ಮಾಡಿಸಿದ್ರು. ಜರ್ಸಿ ದನ ಇನ್ಸಿಮಿನೇಷನ್ ಮಾಡಿ ತಳಿನಾಶ ಆಯ್ತು. ನೋಡಿ ಎಲ್ಲ ದನಗಳು ಬರ್ತಾ ಇದೆ ನೋಡಿ. ಹೌದು. ಆ ಟೈಮಿಂಗ್ಸ್ ಆಗುದಿಲ್ಲ, ಎಲ್ಲಾನು ಬರ್ತಾ ಇದೆ. ಬಲ ಇದೆಲ್ಲ ಕಾಲಭೈರವ ಅಂತ, ಇದು ಕಪಿಲ ಸ್ವಲ್ಪ ಬ್ರೌನ್ ಶೇಡ್, ಇದು ಸ್ವರ್ಣ ಅಂತ, ಸ್ವರ್ಣ ಕಪಿಲ. ಎಲ್ಲ ನೀವೇ ಹೆಸರು ಇಡೋದು ಬಂದಾಗ? ಹೌದು, ಇವ ಸ್ವಲ್ಪ ರೌಡಿ ಶೀಟರ್. ರೌಡಿ ಶೀಟರ್ ಅಂದ್ರೆ ಕಟ್ಟಿದ ದನಗೆ ಬಂದ ಕೂಡಲೇ ಹೇಗಿದೆಲ್ಲ ನೋಡಿ. ಇನ್ನೂ ಎಷ್ಟು ಬರ್ತಾ ಇದೆ? 600 ಬಿಡಿ, 6 ದನ ಸಾಕೋದು ಕಷ್ಟ ಅಂತ ಹೇಳುವಂತ ಸಮಾಜದ ಮಧ್ಯೆ 600 ದನ ಅಷ್ಟು ಚೆನ್ನಾಗಿದೆ, ಎಷ್ಟು ಆರೋಗ್ಯವಾಗಿದೆ ನೋಡಿ. ಗ್ರೇಟ್ ಗ್ರೇಟ್ ಗ್ರೇಟ್. ಸಾಲಾಗಿ ಬರ್ತಾ ಇದೆ ಪ್ರತಿಯೊಂದು ಕೂಡ. ಮೇಯ ಕೋಳಿ. ಇಷ್ಟೊತ್ತಿಗೆ ಬಂದದ್ರಿಂದ ನೋಡ್ಲಿಕ್ಕೆಲ್ಲ ಸಿಕ್ಕಿತ್ತು. ಇಷ್ಟೊತ್ತಿಗೆ ಬಂದದ್ರಿಂದ ಎಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತು ಅಂತ. ಹೌದು, ನಿಮ್ಗೆ ಇದು ಹೇಗೆ ಬರ್ತದೆ ಏನು? ಹೌದು, ಕರೆಕ್ಟ್ ಟೈಮಿಂಗ್ಸ್ ಮಾತ್ರ. ಇವನು ಇದು ಮೇಯುವ ಜಾಗ ಸಹ ಅದು ಬೆಳಿಗ್ಗೆ ಕೊಂಡೋಗಿ ಏನು ಮಾಡಲ್ಲ, ಯಾರೇನು ಮಾಡಲ್ಲ. ಹಾಯ್, ನಮಸ್ತೆ, ಬಾ. ಅದಕ್ಕೆ ಗೊತ್ತಾಗಿದೆ ನೋಡಿ. ಎಲ್ಲಿ? ಹನುಮಂತ ಹೋರಿ ಅಲ್ಲಿ ಬಿಟ್ಟ ಬಂಧುಗಳೇ, ನೋಡಿದ್ದೀರಾ? ಕಟುಕರ ಕೈಗೆ ಹೋಗಿ ಮಾಂಸ ಆಗ್ತಕ್ಕಂತಹ ಅದೆಷ್ಟೋ ಗೋಮಾತೆಗಳನ್ನ ಉಳಿಸಿರ್ತಕ್ಕಂಥ ಮಂಗಳೂರಿನ ಒಬ್ಬ ವ್ಯಕ್ತಿಯ ಒಂದು ಗೋವನ್ನ ಸಾಕ್ತಿರ್ತಕ್ಕಂಥ ದೊಡ್ಡ ಸ್ವರ್ಗಕ್ಕೆ ಬಂದಿದ್ದೇನೆ. ಸೊ ನೋಡಿ ಎಷ್ಟು ಗೋಗಳು ಇಲ್ಲಿದೆ ಅಂತ. ಇದೆಲ್ಲನೂ ಕೂಡ ಕಟುಕರ ಕೈಗೆ ಹೋಗಿ ಅವರ ಕೈಯಿಂದಾಗಿ ಇನ್ನೇನೇನೋ ಆಗುವಂತಹ ಗೋಮಾತೆಗಳನ್ನ ಉಳಿಸಿರ್ತಕ್ಕಂಥ ಒಬ್ಬ ರಕ್ಷಕ. ಸೊ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇಂತಹ ಒಂದು ಅದ್ಭುತವಾಗಿಂತ ಇರುವಂತಹ ಸ್ವರ್ಗವನ್ನ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಇಲ್ಲಿರುವಂತಹ ಗೋಮಾತೆಗಳ ಮುಖದಲ್ಲಿ ನಗು ಇದೆ, ಖುಷಿ ಇದೆ, ಒಂದು ನೆಮ್ಮದಿಯ ತಾಣದಲ್ಲಿ ಇದ್ದೇವೆ ಅಂತ ಹೇಳುವಂತ ಒಂದು ಸಾರ್ಥಕತೆ ಅದರ ಮನಸ್ಸಲ್ಲಿದೆ ಅಂತ ಒಂದು ವಿಶೇಷವಾದ ಸ್ಟೋರಿಯನ್ನು ತೋರಿಸೋದಕ್ಕೆ ಬೇಕಾಗಿ ಇವತ್ತು ಬಂದಿದ್ದೀನಿ. ಸೊ ಇದಿರುವಂತದ್ದು ಮಂಗಳೂರಿನ ಕಪಿಲಾ ಫಾರ್ಮ್ಸ್ ಅಂತ ಹೇಳಿ ಬಜ್ಪೆ ಹತ್ರ. ಸೊ ಸುಮಾರು 600 ಗೋವುಗಳನ್ನ ಒಬ್ಬ ಏಕಾಂಗಿಯಾಗಿ ಸಣ್ಣ 2-3 ಜನ ಸಿಬ್ಬಂದಿಗಳನ್ನ ಇರಿಸಿಕೊಂಡು ಇದನ್ನ ಬಹಳ ನೀಟಾಗಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ 365 ದಿನ ಕಳೆದ 12 ವರ್ಷಗಳಿಂದ ಇದನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಹ್ಯಾಸ್ ಅಪ್, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊ ನೋಡಿ, ಈ ಕಡೆ ಇಲ್ಲ, ಒಳಗೆ ಮಾಡು, ಒಳಗೆ ಹೋಗ್ಲಿ, ಅಲ್ಲೆಲ್ಲೇ ಕಟ್ಟಿ ಬಿಡ್ತೇನೆ, ಒಳಗೆ ಕಳಿಸು. ಮುಟ್ಬೋದು ಆ ಕಡೆಯಿಂದ ಹೋಗಿ.
ನಾನು ಬರ್ತೇನೆ. ಇಲ್ಲಿ ಫ್ರೆಂಡ್ಲಿ ಆಗಿರುವಂತ ದೊಡ್ಡ ಹೋರಿ. ಭಯ ಆಗ್ತದೆ. ಅವ್ರು ಹೇಳಿದ್ರು ಫ್ರೆಂಡ್ಲಿ ಮುಟ್ಟಬಹುದು ಅಂತ, ಆದ್ರೆ ನಮಗೆ ಭಯ ಆಗ್ತಿದೆ ಅಲ್ಲ. ಕೆಳಗಿಂದ ಬನ್ನಿ, ಕೆಳಗೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೇನೆ ಅವನ ಹತ್ರ. ಹೆಸರು ನೋಡಿ, ಬನ್ನಿ ಅವ್ರ ಜೊತೆ ಹೋಗೋಣ. ನಮ್ಮ ಪ್ರಕಾಶ್ ಅಣ್ಣ ಇದ್ದಾರೆ. ನಿಜವಾಗ್ಲೂ ಒಬ್ಬ ಗೋವುಗಳನ್ನ ಅಥವಾ ಗೋ ಸಂತತಿಯನ್ನ ಉಳಿಸಬೇಕು, ಬೆಳೆಸಬೇಕು, ಫೈಟ್ ಮಾಡಬೇಕು, ಹೊಡಿಬೇಕು, ಗಲಾಟೆ ಮಾಡಬೇಕು ಅಂತಲ್ಲ. ಪುಸ್ತಕಗಳಲ್ಲಿ ಬರೆದ್ರೆ, ಭಾಷಣಗಳಲ್ಲಿ ಹೇಳಿದ್ರೆ ಗೋ ಸಂತತಿ ಉಳಿಯುವುದಿಲ್ಲ, ಗೋಗಳ ರಕ್ಷಣೆನೂ ಆಗೋದಿಲ್ಲ. ಗೋಗಳನ್ನ ಸಾಕಬೇಕು, ಸಾಕಿ ಗೋಗಳ ರಕ್ಷಣೆ ಮಾಡಬೇಕು. ಅದನ್ನೇ ಇಲ್ಲಿ ಮಾಡ್ತಿರುವಂತ ಒಬ್ಬ ವ್ಯಕ್ತಿತ್ವ ನಮ್ಮ ಪ್ರಕಾಶ್ ಅಣ್ಣ. ಏನ್ ಹೇಳ್ತೀರಿ ನಾನು ಹೇಳಿರೋ ಮಾತಿಗೆ? ನೋಡಿ, ಮುಟ್ಟಬಹುದು, ಹತ್ತಿರ ಹೋಗಿ ಏನ್ ಮಾಡಲ್ಲ. ನಾಳೆ ನೋಡಿ, ಆದ್ರೂ ಭಯ ಆಗ್ತಾ ಇದೆ. ಭಯ ಇದು ಯಾವುದು? ನಾಳೆ ಗೀರ್ ಗೀರ್. ಓಕೆ. ದೇವರು ನಿಮ್ಗೆ ನಾಳೆ ಬಂದ್ರೆ ಕಾಳಿಯಲ್ಲಿ ಇಷ್ಟು ಖಡ್ಗಲ್ಲ ಇರ್ತದೆ. ಹೌದು, ಓಡ್ತೇವೆ ಅಲ್ವಾ? ಅದೇ ಅದೇ ಅದೇ. ಖಾಲಿ ಕೊಂಬು ಮಾತ್ರ ಇರ್ತದೆ, ಮುಟ್ಟಿ ಏನ್ ಮಾಡಲ್ಲ. ನೋಡಿ, ಗೀರ್ ದೊಡ್ಡ ಹೋರಿ ಇಲ್ಲಿದು ಅಲ್ವಾ? ಹೌದು. ಎಸ್. ಹಾಗೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ವಾತಾವರಣದ. ಜಾಸ್ತಿ ತೋರ್ಸಕ್ ಬಂದಿರೋದಲ್ಲ, ಇವರು ಮಾಡ್ತಿರುವಂತ ಈ ಸೇವೆಯನ್ನು ನೋಡಿದಾಗಲೇ ನಿಮಗೆ ಅವರ ಬಗ್ಗೆ ವರ್ಡಿಂಗ್ಸ್ಗಳು ಸ್ಟಾರ್ಟ್ ಆಗಿರ್ಬೋದು. ಎಂತ ಒಬ್ಬ ಅದ್ಭುತವಾಗಿರುವಂತ ವ್ಯಕ್ತಿತ್ವ ಅಂತ ನೋಡಿ. ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕರುಗಳೆಲ್ಲ ನೋಡಿ, ಅದರ ಖುಷಿ ನೋಡಿ. ಪ್ರತಿಯೊಂದು ಹಸುಗಳ ಇಲ್ಲಿರುವಂತ ಹೋರಿಗಳ ಮುಖದಲ್ಲಿ ಅಯ್ಯಯ್ಯೋ ಅದರ ಕಣ್ಣಲ್ಲಿ ಇರುವಂತ ಖುಷಿ ನೋಡಿ. ಒಬ್ಬ ವ್ಯಕ್ತಿ, ಒಬ್ಬ ಗೋಮಾತೆ ಅಥವಾ ಇಲ್ಲಿರುವಂತಹ ಕಾಮಧೇನುವಿನ ಖುಷಿ ಅದರ ಕಣ್ಣಲ್ಲಿ ಕಾಣಬಹುದು. ಎಲ್ಲನೂ ಕೂಡ ಸಂತೃಪ್ತವಾಗಿ, ಹ್ಯಾಪಿಯಾಗಿ ಒಳ್ಳೆ ಜೀವನವನ್ನು ನಡೆಸ್ತಾ ಇದೆ. ನಾವೊಬ್ಬ ಒಂದು ಕರೆಕ್ಟ್ ಆಗಿರುವಂತ ವ್ಯಕ್ತಿಯ ಮನೆಯಲ್ಲೇ ಇದ್ದೀವಿ ಅಂತ ಹೇಳುವಂತ ಹ್ಯಾಪಿನೆಸ್ ಇದೆ ನೋಡಿ. ಇದು ಅವ್ರಿಗೆ ಮತ್ತೊಂದು ಹೇಳಿದ್ರು, ಗೋಶಾಲೆ ಅಂತ ಅಲ್ಲ, ಇಲ್ಲಿ ಗೋಶಾಲೆ ಅಂತ ಹೇಳ್ಕೊಂಡು ಜೈಲಲ್ಲಿ ಹಾಕಿರುವಂತ ಪರಿಸ್ಥಿತಿ ಅಲ್ಲ, ಫ್ರೀಡಮ್ ಆಗಿ ಬಿಟ್ಬಿಟ್ಟಿದ್ದಾರೆ. ಆ ಕಡೆ ನದಿ ಇದೆ ನೋಡಿ. ಕೆಲವೊಂದು ಬಾರಿ ಉಪ್ಪು ನೀರು ಬರುತ್ತೆ, ಕೆಲವೊಂದು ಬಾರಿ ಅಲ್ಲಿ ಸಿಹಿ ನೀರು ಬರುತ್ತೆ. ಓಕೆ, ಅಂದ್ರೆ ಆಕ್ಸಿಜನ್ ಅನ್ನು ತಕೊಂಡು ಆಕ್ಸಿಜನ್ ಅನ್ನೇ ಹೊರಸೂಸ್ತಕ್ಕಂತ ಪ್ರಾಣಿ ಅಂತ ಹೇಳಿದ್ರೆ ಅದು ನಮ್ಮ ಹಸು. ಆಕ್ಚುಲಿ ಈ ಗೋವುಗಳ ಬಗ್ಗೆ ತುಂಬಾ ಬರೆದಿದ್ದಾರೆ. ಕೋಟಿ ದೇವರಿದ್ದಾರೆ. ಬಾಲದಲ್ಲಿ ಒಂದು, ಹಂಪಲ್ಲಿ ಒಂದು, ಕೊಂಬಲ್ಲಿ ಒಂದು, ಮುಖದಲ್ಲಿ, ಬಾಯಲ್ಲಿ, ಗೊಬ್ಬರದಲ್ಲಿ ಎಲ್ಲ ದೇವರುಗಳು ವರ್ಣನೆ ಮಾಡಿದ್ದಾರೆ. ಪಾದದಲ್ಲಿ ನಾಗದೇವರು ಅಂತ. ನೀವು ಇವರ ಪಾದಗಳ ಅಚ್ಚಿ ನೋಡಿ, ಹೆಜ್ಜೆ ಗುರುತು, ಹೆಜ್ಜೆ ಗುರುತಲ್ಲಿ ನಾಗನ ಹೆಡೆ ಇದೆ. ಅರ್ಥ ಆಯ್ತಾ? ಸೊ ಅವ ಇದನ್ನೆಲ್ಲ ನೋಡಿ ಬರ್ದದ ಅಲ್ಲ, ಇದು ಜ್ಞಾನ, ಅಂತರ್ ಜ್ಞಾನ ಗೊತ್ತಿಲ್ಲ. ಆದ್ರೆ ನಾನ್ ನೋಡಿದಾಗೆ ಇವರೆಲ್ಲಿ ಪಾದ ಹಚ್ಚಿರುತ್ತೆ, ಅದು ನೋಡಿ ನಾಗನ ಹೆಡೆ ಇರ್ತದೆ. ನೀವು ನೋಡ್ಬೋದು ನೋಡಿ, ಇಲ್ಲಿ ಬನ್ನಿ ನೋಡಿ, ನಾಗನ ಹೆಡೆ ನೋಡಿ. ಅರ್ಥ ಆಯ್ತಾ? ಸೊ ಇದು ಎಲ್ಲಿ ಹೋಗ್ತದೆ ಈಗ? ನಾವು ಇಷ್ಟು ಗೋಗಳು ಹೋಗ್ತದೆ, ಬಯಲಲ್ಲಿ ಮೇಯ್ತದೆ, ಅಲ್ಲಿ ಹಾವುಗಳೆಲ್ಲ ಇರ್ತದೆ. ಅದು ಎಲ್ಲಿ ಸಾವು ಕಚ್ಚಲ್ಲ ಇವರಿಗೆ. ಕರೆಕ್ಟ್. ಇಲ್ಲಿ ಹಾವು ಬಂದದುಂಟು, ಅರೆ ಹಾವುಗಳು ಇವರಿಗೆ ಕಚ್ಚಲ್ಲ. ಅಂದರೆ ಏನಿದು ವರ್ಣನೆ ಮಾಡಿದ್ದಾರೆ ಅದರಲ್ಲಿ ನಮಗೆ ಹೇಳ್ಬೋದು ಇದು ಇಮ್ಯಾಜಿನೇಷನ್ ಏನ ಅಂತ, ಆದರೆ ಅದರಲ್ಲಿ ಪ್ರಾಕ್ಟಿಕಾಲಿಟಿ ಸಹ ಇದೆ. ಹೌದು ಹೌದು. ಅಂದರೆ ನಾಗನ ಒಂದು ಹೆಡೆ ಎಲ್ಲ ಪ್ರಾಣಿಗಳ ಕಾಲಲ್ಲಿ ಯಾಕೆ, ಪಾದದಲ್ಲಿ ಯಾಕೆ ಬರುದಿಲ್ಲ, ಇದರಲ್ಲಿ ಮಾತ್ರ ಯಾಕೆ ಬರುತ್ತೆ, ಬಂದಿದೆ. ಸೊ ದೈವದ ಏನು ವರ್ಣನೆ ಮಾಡಿದ್ದಾರೆ, ಮುಕ್ಕೋಟಿ ದೇವರುಗಳು ಗೋಗಳಲ್ಲಿ, ಅದು ನಮಗೆ ಕಣ್ಣಾರೆ ಕಾಣ್ತಾ ಇದೆ. ಇಲ್ಲಿ ಎಲ್ಲ ವಿಸಿಬಿಲಿಟೀಸ್. ಇಲ್ಲಿ ಈಗ ಹಾಲು ಕರೆಯುವಂತ ಹಸುಗಳೆಲ್ಲ ಉಂಟು ನೋಡಿ. ಕರು ಹಾಕಿದ ಕೂಡಲೇ ಹಾಲು ಬರ್ತದೆ, ಹಾಲು ಇರ್ತದೆ. ನೀವು ಎಂತ ತೆಗಿಯಲ್ಲ ಅಲ್ಲ, ಕರುಗಳಿಗೆ ಬಿಟ್ಟು. ಅದು ಅಂದ್ರೆ ಹಾಲು, ತಾಯಿದು ಹಾಲು ಮಕ್ಕಳ ರೈಟ್ಸ್ ಅಂತ ಒಂದು ಬಿಲೀಫ್. ನಾವು ಇದನ್ನು ಕಮರ್ಷಿಯಲ್ ಆಗಿ ಮಾಡಿದಲ್ಲ, ನಿಮ್ಮೊಂದು ಹಾಬಿ. ಹೌದು, ಇದಂದ್ರೆ ಒಂದು ಮೇನ್ ಏನಂದ್ರೆ ನೋಡಿ, ಈಗ ಸರಿಯಾಗಿ ಹಾಲು ಕುಡಿದ್ರೆ ಆ ಕರುಗಳು ಚೆನ್ನಾಗಿ ಬೆಳೀತದೆ. ಈಗ ಇದೆಲ್ಲ ಇಲ್ಲೇ ಹುಟ್ಟಿ ದೊಡ್ಡದಾದ ಅದೆಲ್ಲ ಇಲ್ಲೇ ಹುಟ್ಟಿ ದೊಡ್ಡದಾದ ದನಗಳು, ಇದೆಲ್ಲ ಕಪಿಲ, ಇದೆಲ್ಲ ಇಲ್ಲೇ ಹುಟ್ಟಿದ್ದು. ಇಲ್ಲಿ ಕಪಿಲ ಎಷ್ಟಿದೆ ಮತ್ತೆ ಉಳಿದಿರುವಂತ? ಸುಮಾರು 250 ಮೇಲೆ ಕಪಿಲ ಇದೆ. ಓಕೆ. ಅನಂತರ ಬಾಕಿದು ಇಂಟರ್ ಬೀಟ್, ಲೈಕ್ ಮಲೆನಾಡು ಗಿಡ್ಡಕ್ಕೆ ಈ ಗೀರ್ ಕ್ರಾಸ್ ಆಗಿ ನೀವು ನೋಡ್ಬೋದು ಕೆಲವು ಎತ್ತರದ ದನಗಳು ಬಂದು ಅಲ್ಲಿ ನೋಡಿ. ಇದೆಲ್ಲ ಇವನಿಗೆ ಹುಟ್ಟಿದ್ದು ನೋಡಿ, ಇದು ಇವನಿಗೆ ಹುಟ್ಟಿದ್ದು ನೋಡಿ, ಕಿವಿಗಳೆಲ್ಲ ದೊಡ್ಡದು ಇವರದು. ಇದೆಲ್ಲ ಸಣ್ಣ ದನಗಳು, ಇಂಥ ದನಗಳಿಗೆ ಹುಟ್ಟಿರೋದು. ಈಗ ದನ ಸಾಕ್ಲಿಕ್ಕೆ ಆಗೋದಿಲ್ಲ, ನಾವು ತಂದು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ತಾವು ತಗೊಳ್ತೀರಿ? ತಂದು ಕೊಡ್ತಾರೆ ತುಂಬಾ ಜನ, ನಾವು ತಗೊಂಡಿದ್ದೇವೆ. ಕೆಲವು ಮುದಿ ಇರ್ತದೆ, ನಾನ್ ಈಲ್ಡಿಂಗ್ ಇರ್ತದೆ. ನಾವು ಇಲ್ಲಿ ಬೇಡ ಅಂತ ಹೇಳೋದಿಲ್ಲ ಅಲ್ಲ. ಜರ್ಸಿಗಳನ್ನಾದ್ರೆ ಸ್ವಲ್ಪ ನಾವು ಮುಂದೆಯಿಂದ ನೋಡ್ತೇವೆ, ಯಾಕೆಂದ್ರೆ ಅದಕ್ಕೆ ಅದು ಈ ದನಗಳೊಟ್ಟಿಗೆ ಸೆಟ್ ಆಗಲ್ಲ. ಹೋದ್ರೆ ಅದು ಅವರ ಟೈಮಿಂಗ್ಸ್ ಬೇರೆ, ಅವರು ಬಿಸಿಲಿಗೆ ಮೇಯಲ್ಲ, ಕತ್ತಲಿಗೆ ಮೇಯ್ತಾರೆ. ನಮ್ಮ ಹುಡುಗರು ಅದನ್ನು ತರಲ್ಲ. ಅಟ್ ಪ್ರೆಸೆಂಟ್ ಈಗ ನಮ್ಗೆ ಏನು ವರ್ಕರ್ಸ್ ಇದ್ದಾರೆ, ಅವರು ತುಂಬ ಸಹಕಾರ ಇಲ್ಲ ಅಷ್ಟೇ. ಸೊ ಅದಕ್ಕಾಗಿ ನಾವು ಸ್ವಲ್ಪ ಅದೇ ದೇಶದಲ್ಲಿಗಳಾದ್ರೆ ಏನಾಗ್ತದೆ, ಅದು ಒಟ್ಟಿಗೆ ಅವ್ರದ್ದೊಂದು ಗ್ರೂಪ್ ತರ ಇರ್ತಾರೆ, ಚೆನ್ನಾಗಿ ಅವರು ಫ್ರೆಂಡ್ಲಿ ಆಗಿರ್ತಾರೆ. ಈಗ ನಿಮಗೆ ಇದಕ್ಕೆ ಬೇಕಾಗಿರುವಂತ ಖರ್ಚು ವೆಚ್ಚಗಳೆಲ್ಲ ನೀವು ಹೇಗೆ ಭರಿಸ್ಕೊಳ್ತೀರಿ? ಸೋಫಾರ್ ನಮ್ಮಲ್ಲಿ ನಮ್ದೇ ಓನ್ ಸೋರ್ಸ್ ಇತ್ತು ಇನ್ಕಮ್ ನಮ್ದು. ಮತ್ತೆ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ಅದರ ಮೆಷಿನರೀಸ್, ಮೋಲ್ಡ್, ಟಿಪ್ಪರ್, ಪಿಕಪ್
ಸೊ ಇದನ್ನೆಲ್ಲ ಮಾರಾಟ ಮಾಡಿ ಇಷ್ಟು ತನಕ ಮ್ಯಾನೇಜ್ ಮಾಡಿದ್ವಿ. ಆದರೆ ಈಗ ನಾವು ರಿಯಲಿ ನಮಗೆ ಕ್ರೈಸಸ್ ಇದೆ. ಸೊ ಸ್ವಲ್ಪ ಡೆಪ್ಸಲ್ಲಿ ಬಿದ್ದಿದ್ದೇವೆ. ಲಿಟ್ರಲಿ ನೀವು ಹೇಳ್ಬೇಕಾದ್ರೆ ಲಾಸ್ಟ್ ವೀಕಲ್ಲಿ ನಮ್ಮ ಹತ್ರ ಹಣನೇ ಇಲ್ಲ. ಸೋಮವಾರಕ್ಕೆ ನನಗೆ ಹಣ ಬೇಕು. ಸಂಡೇ ನೈಟ್ 7:30ಗೆ ನಾನೊಂದು 20 ಜನಕ್ಕೆ ಮೆಸೇಜ್ ಮಾಡಿದ್ದೆ, ನಾಳೆ ಫೀಡ್ ತರಲಿಕ್ಕೆ ಹಣ ಇಲ್ಲ, ಸ್ವಲ್ಪ ಕರುಣೆ ತೋರಿ ಗೋವುಗಳ ಮೇಲೆ ಸಹಾಯ ಮಾಡಿ ಅಂತೇಳಿ ಮೆಸೇಜ್ ಹಾಕಿದೆ. 11:30 ಹೊತ್ತಿಗೆ ನನಗೆ 77 ಬ್ಯಾಗ್ ಫೀಡ್ ತರಲಿಕ್ಕೆ ಹಣ, 70 ಬ್ಯಾಗ್ ತಂದೆ. ಅಂದರೆ ಜನರು ಕೇಳಿದರೆ ಒಳ್ಳೆ ಮನಸ್ಸಿನ ಜನರು ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಓಕೆ, ಅದೇ ನಾನು ಹೇಳೋದು, ಈ ವಿಡಿಯೋದ ಉದ್ದೇಶ ಕೂಡ ಅಷ್ಟೇ. ಗೋವುಗಳನ್ನು ಸಾಕಬೇಕು, ಗೋವುಗಳ ಸಂತತಿ ಉಳಿಬೇಕು ಅಂದರೆ ನಾವೆಲ್ಲ ಕೂಡ ಗೋವುಗಳ ರಕ್ಷಣೆಗೆ ಹೆಜ್ಜೆಯನ್ನು ಇಡ್ತೀವಿ. ಇಂಥ ಒಬ್ಬ ಅದ್ಭುತವಾದ ವ್ಯಕ್ತಿ ಈ ರೀತಿಯ ಗೋವುಗಳನ್ನು ಇವತ್ತು ಸೇವ್ ಮಾಡ್ತಾ ಇದ್ದಾರೆ, ಅದನ್ನು ಬಚಾವ್ ಮಾಡ್ತಾ ಇದ್ದಾರೆ, ಪ್ರೀತಿಯಿಂದ ಸಾಕ್ತಾ ಇದ್ದಾರೆ ಅಂತ ಹೇಳುವಾಗ ಅವರಿಗೆ ನಮ್ಮಿಂದಾಗಿರುವಂಥ ಸಹಕಾರವನ್ನು ಕೂಡ ಕೊಡೋಣ ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಯಾರಾದರೂ ಗೋವುಗಳನ್ನು ಸಾಕ್ತಾ ಇದ್ದಾರೆ ಅಂತ ಹೇಳುವಾಗ ನಮ್ಮಿಂದಾಗುವ ಸಹಕಾರ ಕೊಡಲಿಕ್ಕೆ ಅವರಿಗೊಂದು ಹೆಜ್ಜೆ ಮುಂದೆ ಬರೋಣ ಅಂತ ಹೇಳೋ ಕಾರಣಕ್ಕೂ ಈ ವಿಡಿಯೋನ ಮಾಡಿರ್ತಕ್ಕಂಥದ್ದು. ಒಂದೊಳ್ಳೆ ದೇವರ ಕೆಲಸ ಮಾಡ್ತಾ ಇದ್ದೀರಿ. ನೋಡಿ, ನಮ್ಮ ಬಂಟ ಸಮಾಜದಲ್ಲಿ ಆ್ಯಕ್ಚುಲಿ ನಾವು ಯಾವುದೇ ಮಂದಿರ, ಯಾವುದೇ ದೈವಸ್ಥಾನ, ಇದಕ್ಕೆಲ್ಲ ಎಲ್ಲೇ ತೊಂದರೆ ಬಂದರೆ ನಾವು ಮುಂದೆ ನಿಂತು ಅದನ್ನು ಮಾಡೋದು ಅಂತ ಕ್ರಮ. ಸೊ ಈಗ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಈ ಗೋವುಗಳು, ಎಸ್ಪೆಷಲಿ ಈ ಕಪಿಲ ಗೋವುಗಳೇನಿದೆ, ನಾನು ಆಗ ಹೇಳ್ತಾ ಇದ್ದೆ ನಿಮಗೆ, ಈ ಬ್ರಾಹ್ಮಣರಿಗೆ ಇದನ್ನು ಉಳಿಸುವ ಒಂದು ಜವಾಬ್ದಾರಿ ಸಮಾಜದಲ್ಲಿ ಮೊದಲಿಂದ ಅವರು ವಾಲಂಟಿಯರ್ ಆಗಿ ತಗೊಂಡಿದ್ದ ಇದು ಅವರ ಪೂರ್ವಜರು ಇದರ ಒಂದು ಜವಾಬ್ದಾರಿ ತಗೊಂಡು ಇದನ್ನು ಉಳಿಸ್ಲಿಕ್ಕಾಗಿ ಬೇರೆ ಯಾವುದೇ ಜಾತಿಯ ಜನರಲ್ಲಿ ಮನೆಯಲ್ಲಿ ಇದು ಹುಟ್ಟಿದ್ರೆ ಅವರಿಗೆ ತಂದು ಕೊಡಬೇಕು ಅಂತ ಕಾನೂನೇ ಮಾಡಿದ್ರು. ಸೊ ಈ ದನಗಳನ್ನು ಕೊಂಡೋಗಿ ಬ್ರಾಹ್ಮಣರ ಮನೆಗೆ ಇಲ್ಲದ್ರೆ ಮಠಕ್ಕೆ ಇಲ್ಲ ಮಂದಿರಕ್ಕೆ ಬಿಡ್ತಿದ್ರು, ಯಾಕಂದ್ರೆ ಇದು ಉಳಿಬೇಕು ಅಂತ ಹೇಳಿ ಇತ್ತು. ಇದರ ಅಷ್ಟು ಪಾವಿತ್ರ್ಯತೆ, ಇದರ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಿತ್ತು. ಆದರೆ ಈಗಿನ ತಲೆಮಾರು ಇದನ್ನು ತಳ್ಳಿ ನಾಶ ಮಾಡಿದ್ದಾರೆ, ಇಲ್ಲದ್ರೆ ತೊಂದರೆ ಮಾಡಿದ್ರಿಂದ ಬಹುಶಃ ಅವರ ಪೂರ್ವಜರು ಶಾಂತಿಯಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಸೊ ಅವರ ಆತ್ಮಕ್ಕೆ ಶಾಂತಿ ಆಗಬೇಕಾದ್ರೆ ಇದೆಲ್ಲ ಕೂಡ ಉಳಿಬೇಕು, ಈ ಕಪಿಲಗಳು ಉಳಿಲೇಬೇಕು. ಈ ಇದನ್ನು ಉಳಿಸುವ ಜವಾಬ್ದಾರಿ ಬ್ರಾಹ್ಮಣರದು. ಹೌದು. ಸೊ ಅವರು ಇದಕ್ಕೆ ಸಹಕಾರ ನೀಡಬೇಕು, ಅವರು ಇದನ್ನು ಮಾಡಬೇಕು. ಸೊ ನಮಗೆ ಮುಂದೆ ಒಂದು ಹೋಪ್ಸ್ ಇದೆ, ಬ್ರಾಹ್ಮಣ ಸಮಾಜ ಇದನ್ನು ಖಂಡಿತ ಒಂದು ದಿನ ನಡೆಸ್ತಾರೆ ಅಂತ. ಸೊ ಅಲ್ಲಿ ತನಕ ನಾವು ನಡೆಸ್ತೇವೆ. ಇಲ್ಲದ್ರೆ ಯಾರಾದರೂ ಒಳ್ಳೆ ಪ್ರಧಾನಮಂತ್ರಿ ಬರ್ಬೋದು, ಈ ಗೋವುಗಳ ಮೇಲೆ ಕರುಣೆ ತೋರಿ ಇದನ್ನೊಂದು ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಒಂದು ಘೋಷಣೆ ಮಾಡಿದರೆ ಅಲ್ಲಿಗೆ ನಮ್ಮ ಜವಾಬ್ದಾರಿ ಖಂಡಿತ ನಾವು ಮಾಡೋದಕ್ಕೆ ಒಂದು ಸಾರ್ಥಕ ಆಗ್ತದೆ. ನಿಜ ನಿಜ ನಿಜ. ತುಂಬಾ ಒಂದು ಅದ್ಭುತವಾದ ವ್ಯಕ್ತಿಯನ್ನು ನಾನು ಇವತ್ತು ಭೇಟಿಯಾದೆ. ನಿಜವಾಗ್ಲೂ ಹ್ಯಾಪಿ. ಯಾಕಂದ್ರೆ ನಾನು ಆವಾಗಲೇ ಹೇಳಿದಾಗೆ ಭಾಷಣಗಳಲ್ಲಿ, ಪುಸ್ತಕಗಳಲ್ಲಿ ಬರಹ ಬರೆಯೋದು ತುಂಬಾನೇ ಸುಲಭ. ಇಷ್ಟು 600 ಗೋವುಗಳನ್ನು ಸಾಕಿ ನಿಮ್ಮ ಮಕ್ಕಳ ಥರನೇ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಗ್ರೇಟ್. ನೀವು ಇಷ್ಟು ದನಗಳ ನಡುವಲ್ಲಿ ಬೇರೆ ಎಲ್ಲಿಯಾದ್ರೂ ಹೋದ್ರೆ ನಿಮ್ಮನ್ನ ಎತ್ತಿ ಬಿಸಾಡ್ತದೆ. ಎಷ್ಟು ಫ್ರೆಂಡ್ಲಿ ಆಗಿದೆ ಅದು, ಸಾಕುವವರು ಮತ್ತೆ ಅದು ಇರುವಂತ ರೀತಿ. ಅವ್ರು ರೌಡಿ ಒಬ್ಬ ಆಗ್ತಾನೆ, ಅವನು ರೌಡಿ ಮಾಡೋ ಸಮಾಜ. ಹೌದೌದು, ಅವ್ರ ಜೊತೆಗಿರ್ತಕ್ಕಂಥ ಸಮಾಜ ಮಾಡೋದು. ಸೊ ಇದಿಷ್ಟು ಪಾಪ ಆಗಿದೆ ಅಂತ ಹೇಳಿದ್ರೆ ನೀವಷ್ಟ ಅದರ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದೀರಿ ಅಲ್ವಾ? ಪ್ರೀತಿ ಕೊಟ್ರೆ ಪ್ರೀತಿ ಸಿಗ್ತದೆ. ನಿಜ. ಅದ್ಭುತವಾದ ಮಾತುಗಳು, ಒಳ್ಳೆ ಸಮಯ ಕೊಟ್ರಿ ಸರ್. ಸಹಕಾರ ಮಾಡೋರು ಇವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಕರೆ ಮಾಡಿ ಅವರಿಗೊಂದಷ್ಟು ಸಹಕಾರವನ್ನ ಮಾಡಿ. ಅವರಿಗೂ ಅಂತೂ ಖಂಡಿತವಾಗ್ಲೂ ಅಲ್ಲ, ಗೋವುಗಳ ಉಳಿವಿಕೆಗಾಗಿ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮಗೆ ಧನ್ಯವಾದ. ನಮ್ಮ ಮಂಗಳೂರಿನ ಬಜ್ಪೆಯ ಪಕ್ಕದಲ್ಲಿ ಕಪಿಲಾ ಫಾರ್ಮ್ಸ್ ಅನ್ನುವಂತಹ ಈ ಸುಂದರವಾಗಿರುವ ತಾಣದಲ್ಲಿ ಆ ಅಳಿವಿನ ಅಂಚಿನಲ್ಲಿರುವಂತಹ ಕಪಿಲ ದನಗಳನ್ನ ಸಾಕ್ತಾ ಇದ್ದಾರೆ. ಹಾಗೇನೆ ಯಾರು ಕಟುಕರ ಕೈಗೆ ಹೋಗಿ ಮಾಂಸ ಆಗಬೇಕು ಅಂತೇಳಿ ಯೋಚನೆಯಲ್ಲಿದ್ದಂತಹ ದನಗಳನ್ನ ತಂದು ಸಾಕತಕ್ಕಂಥ ಕೆಲಸವನ್ನ ಪ್ರಕಾಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಒಂದು ಅದ್ಭುತವಾದ ಕಾಯಕ ಇದು. ನಿಜವಾಗ್ಲೂ ನಮ್ಮ ಮನುಕುಲ ಮೆಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಅವರಿಗೆ ಸಹಕಾರವನ್ನು ನಾವೆಲ್ಲ ಜೊತೆಯಾಗಿ ಸೇರಿ ಕೊಡೋಣ ಅಂತ ಹೇಳಿಕೊಳ್ತೀವಿ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ತೆ ಸರ್. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಸಿಗ್ತೀನಿ. ನಮಸ್ತೆ, ಥ್ಯಾಂಕ್ ಯು. ಅಂದೆ ಓಕೆ. ಕೊಡಿ ಅಂದು ಕಂಚಿ ಮಾಡೋದು ಇಪ್ಪುಂಡ ಅಂದ್ ಆಜಿನದು ಬನ್ನಗತೆ ನೋಡಿ. ಪ್ರತಿನಿತ್ಯ ಆಲ್ಮೋಸ್ಟ್ ಆಗಿ ಕರು ಹಾಕ್ತಾನೆ ಇರುತ್ತಂತೆ. ಮತ್ತೆ ಒಂದೇ ಒಂದು ಗ್ಲಾಸ್ ಹಾಲನ್ನು ಕೂಡ ತಗೊಳ್ಳೋದಿಲ್ಲ. ಅದರ ಹಾಲು ಅದರ ಕರುವಿಗೆ ಅಂತಲೇ ಬಿಟ್ಬಿಟ್ಟಿದ್ದಾರೆ ನೋಡಿ. ಪೇರು ಬರೋದುಂಡ. ಅದರ ತಾಯಿಯ ಹಾಲು ಅದೇ ಕರುವಿಗೆ, ಬೇರೆ ಯಾರು ತಗೊಳ್ಳಲ್ಲ. ಇಲ್ಲಿ ಫುಲ್ ಮಣ್ಣು ಮಾಡ್ಕೊಂಡು ಬಂದಿದೆ. ಓಕೆ. ಹಾಂ. ಓ ಮುಲ್ಲ ಅಂದು
ಆಪನ್ ಪೋಲ ಬಾಯ್.